ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ಯಾರ್ಯಾರು ಬಂದ್ರು ಅವರೆಲ್ಲರೂ ಕೂಡ ಹೆಚ್ಚಿನವರು ಬರುವಂತ ಜಾಗ ಇದುವೇ ನೋಡಿ. ಇದೇ ಸರ್ಕಲ್ ಮಾರ್ಗವಾಗಿ ಅವರು ಬರಬೇಕು. ಇವತ್ತು 46 ದಿನದ ನಂತರ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಸಂಪನ್ನ ಆಗಿರೋದ್ರಿಂದಾಗಿ ಬಂದಿರುವಂತ ಯಾತ್ರಿಕರು ಈಗ ವಾಪಸ್ ಹೋಗ್ತಾ ಇದ್ದಾರೆ ನೋಡಿ. ಇದು ಸಂಗಮ್ ಸರ್ಕಲ್. ಇದು ಸಂಗಮ್ ಸರ್ಕಲ್ ಅಂತ ಹೇಳಿದ್ರೆ ಚುಂಗ್ಲಿ ರೈಲ್ವೆ ಸ್ಟೇಷನ್ ಇಂದ ಹಿಡಿದುಕೊಂಡು ಏರ್ಪೋರ್ಟಿಗೆ ಹೋಗೋದಾದ್ರು, ಅರೈಲ್ ಘಾಟ್ಗೆ ಹೋಗೋದಾದ್ರು, ಯಾವುದೇ ಸರ್ಕಲ್ಗೆ ಹೋಗೋದಾದ್ರು ಕೂಡ ಜನ ಇಲ್ಲೇ ಬಂದು ಹೋಗ್ಬೇಕು. ಇಲ್ಲಿ ಬೇರೆ ಸಮಯದಲ್ಲಿ ಅಂದ್ರೆ ಕುಂಭಮೇಳ ಇರೋ ಸಮಯದಲ್ಲಿ ಇಲ್ಲಿ ಟ್ರಾಫಿಕ್ ಗಿಜಿ 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 ಅಂತ ಇತ್ತು. ಎಲ್ಲವನ್ನ ಬ್ಲಾಕ್ ಮಾಡ್ತಾ ಇದ್ರು, ವೆಹಿಕಲ್ ಗಳನ್ನ ಇಲ್ಲಿ ತಡಿತಾ ಇದ್ರು, ಇಲ್ಲಿಂದ ಮುಂದಕ್ಕೆ ವೆಹಿಕಲ್ ಗಳನ್ನ ಬಿಡ್ತಾ ಇರಲಿಲ್ಲ. ಈ ಸರ್ಕಲ್ ನಲ್ಲೇ ಜನ ಪರದಾಡ್ತಾ ಇದ್ರು ಕುಂಭಮೇಳದ ಸಮಯದಲ್ಲಿ. ಈಗ ಈ ಹೊತ್ತಿಗೆ ನೀವು ಗಮನಿಸ್ತಾ ಇದ್ದೀರಲ್ಲ, ಈಗ ಸಂಪೂರ್ಣವಾಗಿ ಕರ್ನಾಟಕ ಕುಂಭಮೇಳ ಜೈ ಶ್ರೀರಾಮ್ ನೋಡಿ. ಯಾತ್ರಿಕರು ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲರೂ ಕೂಡ ಇದು ಜಂಕ್ಷನ್ ನಿಂದ ಹೊರಗಡೆ ಹೋಗಬೇಕಾಗಿತ್ತು. ಈಗ ಅವರೆಲ್ಲರೂ ಕೂಡ ಇದೇ ಸರ್ಕಲ್ ನಿಂದ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ, ತಮ್ಮ ತಮ್ಮ ಬಿಡಾರಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸದ್ಯ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಜಾಸ್ತಿ ಇದೆ. ಅಂದ್ರೆ ಟ್ಯಾಕ್ಸಿಗಳ ಮೂಲಕ ಅಥವಾ ಬೈಕ್ಗಳ ಮೂಲಕ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿದೆ. ವೆಹಿಕಲ್ಗಳು ನೋಡಿ, ಎಲ್ಲ ಪಾರ್ಕ್ ಮಾಡಿದಂತ ವೆಹಿಕಲ್ ಗಳನ್ನ ಈಗ ಹೊರಗಡೆ ತೆಗಿತಾ ಇದ್ದಾರೆ. ಆ ಮೂಲಕ ಬ್ಯಾರಿಕೇಡ್ ಗಳನ್ನ ಸಡಿಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಹೋಗೋದಕ್ಕೆ ಮಾರ್ಗಗಳನ್ನ ಸೂಚಿಸ್ತಾ ಇದ್ದಾರೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಈಗ ಮುಗಿದಿದೆ, ಸಂಪನ್ನವಾಗಿದೆ. ಹೀಗಾಗಿ ಯಾತ್ರಿಕರು ತಮ್ಮ ತಮ್ಮ ಮನೆಗಳಿಗೆ, ಊರುಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಲ್ಗಳಲ್ಲಿ ಭರ್ತಿ ಜನ ತುಂಬಿದ್ದಾರೆ. ಬಸ್ಗಳ ಮೂಲಕ ಹೋಗುವಂತ ಜನ, ಆಟೋಗಳು ಹೆವಿ ಡಿಮಾಂಡ್ ಇತ್ತು. ಈಗ ಸ್ವಲ್ಪ ಡಿಮಾಂಡ್ ಕಮ್ಮಿ ಆಗಿದೆ. ಇನ್ನು ಜನ ಇಲ್ಲೆಲ್ಲ ರೂಮ್ ಮಾಡಿದ್ರು, ಇಲ್ಲೆಲ್ಲ ಅಕಾಮಡೇಷನ್ ಗಳಿತ್ತು. ಈ ಎಲ್ಲ ಸರ್ಕಲ್ ನಲ್ಲಿ ಅಕಾಮಡೇಷನ್ ಇತ್ತು. ಇಲ್ಲಿ ಬಂದವರು ಸಂಗಮಕ್ಕೆ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ರು. ಈಗೆಲ್ಲ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿದಂತ ಜನ ತಮ್ಮ ವೆಹಿಕಲ್ ಗಳನ್ನ ಹಿಡಿದುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನವ್ರು ಬರ್ತಾ ಇದ್ದಾರೆ. ಈ ಸರ್ಕಲ್ ನ ಮೂಲಕವೇ ಬರಬೇಕು. ಇದೇ ಸರ್ಕಲ್ ನ ಮೂಲಕ ಚುಂಗ್ಲಿ ರೈಲ್ವೆ ಸ್ಟೇಷನ್ ಸೇರಿದಂತೆ ಎಲ್ಲಾ ಕಡೆಗಳಿಗೂ ಹೋಗೋದಕ್ಕೆ ಇದೇ ಸರ್ಕಲ್ ಮುಖ್ಯವಾದ ಸರ್ಕಲ್ ಇದು. ನೀವು ನೋಡಿದಿರಿ, ಪ್ರಯಾಗ್ರಾಜ್ ಅನ್ನೋದು ಒಂದು ಸಣ್ಣ ಸಿಟಿ ಆಗಿರೋದ್ರಿಂದಾಗಿ, ಈ ಸಿಟಿ ಬಹಳ ಸಣ್ಣದು, ಕಿರಿದಾದ ರಸ್ತೆಗಳಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಯಾವ ಲೆವೆಲ್ಗಾಗಿತ್ತು ಅನ್ನೋದನ್ನ ನೀವು ಗಮನಿಸಬೇಕು. ಎಷ್ಟೋ ಕೋಟಿ ಜನ ಬಂದ್ರಲ್ಲ ಮಹಾಕುಂಭ ಮೇಳಕ್ಕೆ, ಅವರೆಲ್ಲರೂ ಕೂಡ ಬಂದಿರುವಂತಹ ಮಾರ್ಗ ಇದೇನೆ. ಆ ಮೂಲಕ ಇಲ್ಲಿ ಈಗ ಮಹಾಕುಂಭ ಮೇಳ ಮುಗಿದ ಹಿನ್ನೆಲೆಯಲ್ಲೂ ಕೂಡ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಹೋಗ್ತಾ ಇದ್ದಾರೆ ತಮ್ಮ ತಮ್ಮ ವೆಹಿಕಲ್ ಗಳ ಮೂಲಕ, ಟಮ್ ವೆಹಿಕಲ್ ಗಳ ಮೂಲಕ ಹೋಗ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ಗೆ ಮಗದೊಂದು ಕಡೆ ಹೋಗಿ ತಮ್ಮ ತಮ್ಮ ಊರು ಸೇರ್ತಾ ಇದ್ದಾರೆ. ಮಹಾಕುಂಭ ಮೇಳದ ಶಿವರಾತ್ರಿಯ ದಿನದಂದು ಮುಗಿದಂತ ಈ ಹಿನ್ನೆಲೆಯಲ್ಲಿ ಜನರು ಪುಣ್ಯ ಸ್ನಾನ ಮಾಡಿ ಈಗ ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಲ್ಗಳಲ್ಲಿ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡದಿಂದ ಪ್ರಯಾಗ್ರಾಜ್ಗಾಗಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ಯಾರ್ಯಾರು ಬಂದ್ರು ಅವರೆಲ್ಲರೂ ಕೂಡ ಹೆಚ್ಚಿನವರು ಬರುವಂತ ಜಾಗ ಇದುವೇ ನೋಡಿ. ಇದೇ ಸರ್ಕಲ್ ಮಾರ್ಗವಾಗಿ ಅವರು ಬರಬೇಕು. ಇವತ್ತು 46 ದಿನದ ನಂತರ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಂಪನ್ನ ಆಗಿರೋದ್ರಿಂದಾಗಿ ಬಂದಿರುವಂತ ಯಾತ್ರಿಕರು ಈಗ ವಾಪಸ್ ಹೋಗ್ತಾ ಇದ್ದಾರೆ ನೋಡಿ. ಇದು ಸಂಗಮ್ ಸರ್ಕಲ್. ಇದು ಸಂಗಮ್ ಸರ್ಕಲ್ ಅಂತ ಹೇಳಿದ್ರೆ ಚುಂಗ್ಲಿ ರೈಲ್ವೆ ಸ್ಟೇಷನ್ ಇಂದ ಹಿಡಿದುಕೊಂಡು ಏರ್ಪೋರ್ಟಿಗೆ ಹೋಗೋದಾದ್ರು, ಅರೈಲ್ ಘಾಟ್ಗೆ ಹೋಗೋದಾದ್ರು, ಯಾವುದೇ ಸರ್ಕಲ್ಗೆ ಹೋಗೋದಾದ್ರು ಕೂಡ ಜನ ಇಲ್ಲೇ ಬಂದು ಹೋಗ್ಬೇಕು. ಇಲ್ಲಿ ಬೇರೆ ಸಮಯದಲ್ಲಿ ಅಂದ್ರೆ ಕುಂಭಮೇಳ ಇರೋ ಸಮಯದಲ್ಲಿ ಇಲ್ಲಿ ಟ್ರಾಫಿಕ್ ಗಿಜಿ 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 ಅಂತ ಇತ್ತು. ಎಲ್ಲವನ್ನ ಬ್ಲಾಕ್ ಮಾಡ್ತಾ ಇದ್ರು, ವೆಹಿಕಲ್ ಗಳನ್ನ ಇಲ್ಲಿ ತಡಿತಾ ಇದ್ರು, ಇಲ್ಲಿಂದ ಮುಂದಕ್ಕೆ ವೆಹಿಕಲ್ ಗಳನ್ನ ಬಿಡ್ತಾ ಇರಲಿಲ್ಲ. ಈ ಸರ್ಕಲ್ ನಲ್ಲೇ ಜನ ಪರದಾಡ್ತಾ ಇದ್ರು ಕುಂಭಮೇಳದ ಸಮಯದಲ್ಲಿ. ಈಗ ಈ ಹೊತ್ತಿಗೆ ನೀವು ಗಮನಿಸ್ತಾ ಇದ್ದೀರಲ್ಲ, ಈಗ ಸಂಪೂರ್ಣವಾಗಿ ಕರ್ನಾಟಕ ಕುಂಭಮೇಳ ಜೈ ಶ್ರೀರಾಮ್ ನೋಡಿ. ಯಾತ್ರಿಕರು ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲರೂ ಕೂಡ ಇದು ಜಂಕ್ಷನ್ ನಿಂದ ಹೊರಗಡೆ ಹೋಗಬೇಕಾಗಿತ್ತು. ಈಗ ಅವರೆಲ್ಲರೂ ಕೂಡ ಇದೇ ಸರ್ಕಲ್ ನಿಂದ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ, ತಮ್ಮ ತಮ್ಮ ಬಿಡಾರಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸದ್ಯ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಜಾಸ್ತಿ ಇದೆ. ಅಂದ್ರೆ ಟ್ಯಾಕ್ಸಿಗಳ ಮೂಲಕ ಅಥವಾ ಬೈಕ್ಗಳ ಮೂಲಕ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿದೆ. ವೆಹಿಕಲ್ಗಳು ನೋಡಿ, ಎಲ್ಲ ಪಾರ್ಕ್ ಮಾಡಿದಂತ ವೆಹಿಕಲ್ ಗಳನ್ನ ಈಗ ಹೊರಗಡೆ ತೆಗಿತಾ ಇದ್ದಾರೆ. ಆ ಮೂಲಕ ಬ್ಯಾರಿಕೇಡ್ ಗಳನ್ನ ಸಡಿಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಹೋಗೋದಕ್ಕೆ ಮಾರ್ಗಗಳನ್ನ ಸೂಚಿಸ್ತಾ ಇದ್ದಾರೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಈಗ
ಮುಗಿದಿದೆ, ಸಂಪನ್ನವಾಗಿದೆ. ಹೀಗಾಗಿ ಯಾತ್ರಿಕರು ತಮ್ಮ ತಮ್ಮ ಮನೆಗಳಿಗೆ, ಊರುಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಲ್ಗಳಲ್ಲಿ ಭರ್ತಿ ಜನ ತುಂಬಿದ್ದಾರೆ. ಬಸ್ಗಳ ಮೂಲಕ ಹೋಗುವಂತ ಜನ, ಆಟೋಗಳು ಹೆವಿ ಡಿಮಾಂಡ್ ಇತ್ತು, ಈಗ ಸ್ವಲ್ಪ ಡಿಮಾಂಡ್ ಕಮ್ಮಿ ಆಗಿದೆ. ಇನ್ನು ಜನ ಇಲ್ಲೆಲ್ಲ ರೂಮ್ ಮಾಡಿದ್ರು, ಇಲ್ಲೆಲ್ಲ ಅಕಾಮಡೇಷನ್ಗಳಿತ್ತು, ಈ ಎಲ್ಲ ಸರ್ಕಲ್ ನಲ್ಲಿ ಅಕಾಮಡೇಷನ್ ಇತ್ತು. ಇಲ್ಲಿ ಬಂದವರು ಸಂಗಮಕ್ಕೆ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ರು. ಈಗೆಲ್ಲ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿದಂತ ಜನ ತಮ್ಮ ವೆಹಿಕಲ್ ಗಳನ್ನ ಹಿಡಿದುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನವ್ರು ಬರ್ತಾ ಇದ್ದಾರೆ. ಈ ಸರ್ಕಲ್ ನ ಮೂಲಕವೇ ಬರಬೇಕು. ಇದೇ ಸರ್ಕಲ್ ನ ಮೂಲಕ ಚುಂಗ್ಲಿ ರೈಲ್ವೆ ಸ್ಟೇಷನ್ ಸೇರಿದಂತೆ ಎಲ್ಲಾ ಕಡೆಗಳಿಗೂ ಹೋಗೋದಕ್ಕೆ ಇದೇ ಸರ್ಕಲ್ ಮುಖ್ಯವಾದ ಸರ್ಕಲ್ ಇದು. ನೀವು ನೋಡಿದಿರಿ, ಪ್ರಯಾಗ್ರಾಜ್ ಅನ್ನೋದು ಒಂದು ಸಣ್ಣ ಸಿಟಿ ಆಗಿರೋದ್ರಿಂದಾಗಿ, ಈ ಸಿಟಿ ಬಹಳ ಸಣ್ಣದು, ಕಿರಿದಾದ ರಸ್ತೆಗಳಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಯಾವ ಲೆವೆಲ್ಗಾಗಿತ್ತು ಅನ್ನೋದನ್ನ ನೀವು ಗಮನಿಸಬೇಕು. ಎಷ್ಟೋ ಕೋಟಿ ಜನ ಬಂದ್ರಲ್ಲ ಮಹಾಕುಂಭ ಮೇಳಕ್ಕೆ, ಅವರೆಲ್ಲರೂ ಕೂಡ ಬಂದಿರುವಂತಹ ಮಾರ್ಗ ಇದೇನೆ. ಆ ಮೂಲಕ ಇಲ್ಲಿ ಈಗ ಮಹಾಕುಂಭ ಮೇಳ ಮುಗಿದ ಹಿನ್ನೆಲೆಯಲ್ಲೂ ಕೂಡ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಹೋಗ್ತಾ ಇದ್ದಾರೆ ತಮ್ಮ ತಮ್ಮ ವೆಹಿಕಲ್ಗಳ ಮೂಲಕ, ಟಮ್ ವೆಹಿಕಲ್ಗಳ ಮೂಲಕ ಹೋಗ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ಗೆ ಮಗದೊಂದು ಕಡೆ ಹೋಗಿ ತಮ್ಮ ತಮ್ಮ ಊರು ಸೇರ್ತಾ ಇದ್ದಾರೆ. ಮಹಾಕುಂಭ ಮೇಳದ ಶಿವರಾತ್ರಿಯ ದಿನದಂದು ಮುಗಿದಂತ ಈ ಹಿನ್ನೆಲೆಯಲ್ಲಿ ಜನರು ಪುಣ್ಯ ಸ್ನಾನ ಮಾಡಿ ಈಗ ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಲ್ಗಳಲ್ಲಿ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡದಿಂದ ಪ್ರಯಾಗ್ರಾಜ್ಕ್ಕಾಗಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಡೇ 1 ಇಂದ ಇಲ್ಲಿವರೆಗೂ ಕೂಡ ಯಾರ್ಯಾರು ಬಂದ್ರು ಅವರೆಲ್ಲರೂ ಕೂಡ ಹೆಚ್ಚಿನವರು ಬರುವಂತ ಜಾಗ ಇದುವೇ ನೋಡಿ. ಇದೇ ಸರ್ಕಲ್ ಮಾರ್ಗವಾಗಿ ಅವರು ಬರಬೇಕು. ಇವತ್ತು 46 ದಿನದ ನಂತರ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಸಂಪನ್ನ ಆಗಿರೋದ್ರಿಂದಾಗಿ ಬಂದಿರುವಂತ ಯಾತ್ರಿಕರು ಈಗ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಇದು ಸಂಗಮ್ ಸರ್ಕಲ್. ಇದು ಸಂಗಮ್ ಸರ್ಕಲ್ ಅಂತ ಹೇಳಿದ್ರೆ ಚುಂಗ್ಲಿ ರೈಲ್ವೆ ಸ್ಟೇಷನ್ ಇಂದ ಹಿಡಿದುಕೊಂಡು ಏರ್ಪೋರ್ಟಿಗೆ ಹೋಗೋದಾದ್ರು, ಅರೈಲ್ ಘಾಟ್ಗೆ ಹೋಗೋದಾದ್ರು, ಯಾವುದೇ ಸರ್ಕಲ್ಗೆ ಹೋಗೋದಾದ್ರು ಕೂಡ ಜನ ಇಲ್ಲೇ ಬಂದು ಹೋಗ್ಬೇಕು. ಇಲ್ಲಿ ಬೇರೆ ಸಮಯದಲ್ಲಿ ಅಂದ್ರೆ ಕುಂಭಮೇಳ ಇರೋ ಸಮಯದಲ್ಲಿ ಇಲ್ಲಿ ಟ್ರಾಫಿಕ್ ಗಿಜಿ ಅಂತ ಇತ್ತು. ಎಲ್ಲವನ್ನ ಬ್ಲಾಕ್ ಮಾಡ್ತಾ ಇದ್ರು. ವೆಹಿಕಲ್ ಗಳನ್ನ ಇಲ್ಲಿ ತಡಿತಾ ಇದ್ರು. ಇಲ್ಲಿಂದ ಮುಂದಕ್ಕೆ ವೆಹಿಕಲ್ ಗಳನ್ನ ಬಿಡ್ತಾ ಇರಲಿಲ್ಲ. ಈ ಸರ್ಕಲ್ ನಲ್ಲೇ ಜನ ಪರದಾಡ್ತಾ ಇದ್ರು ಕುಂಭಮೇಳದ ಸಮಯದಲ್ಲಿ. ಈಗ ಈ ಹೊತ್ತಿಗೆ ನೀವು ಗಮನಿಸ್ತಾ ಇದ್ದೀರಲ್ಲ, ಈಗ ಸಂಪೂರ್ಣವಾಗಿ ಕರ್ನಾಟಕ ಕುಂಭಮೇಳ. ಜೈ ಶ್ರೀರಾಮ್. ನೋಡಿ, ಯಾತ್ರಿಕರು ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲರೂ ಕೂಡ ಇದು ಜಂಕ್ಷನ್ ನಿಂದ ಹೊರಗಡೆ ಹೋಗಬೇಕಾಗಿತ್ತು. ಈಗ ಅವರೆಲ್ಲರೂ ಕೂಡ ಇದೇ ಸರ್ಕಲ್ ನಿಂದ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ, ತಮ್ಮ ತಮ್ಮ ಬಿಡಾರಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸದ್ಯ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಜಾಸ್ತಿ ಇದೆ. ಅಂದ್ರೆ ಟ್ಯಾಕ್ಸಿಗಳ ಮೂಲಕ ಅಥವಾ ಬೈಕ್ಗಳ ಮೂಲಕ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿದೆ. ವೆಹಿಕಲ್ಗಳು ನೋಡಿ, ಎಲ್ಲ ಪಾರ್ಕ್ ಮಾಡಿದಂತ ವೆಹಿಕಲ್ ಗಳನ್ನ ಈಗ ಹೊರಗಡೆ ತೆಗಿತಾ ಇದ್ದಾರೆ. ಆ ಮೂಲಕ ಬ್ಯಾರಿಕೇಡ್ ಗಳನ್ನ ಸಡಿಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಹೋಗೋದಕ್ಕೆ ಮಾರ್ಗಗಳನ್ನ ಸೂಚಿಸ್ತಾ ಇದ್ದಾರೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಈಗ ಮುಗಿದಿದೆ, ಸಂಪನ್ನವಾಗಿದೆ. ಹೀಗಾಗಿ ಯಾತ್ರಿಕರು ತಮ್ಮ ತಮ್ಮ ಮನೆಗಳಿಗೆ, ಊರುಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಲ್ಗಳಲ್ಲಿ ಭರ್ತಿ ಜನ ತುಂಬಿದ್ದಾರೆ. ಬಸ್ಗಳ ಮೂಲಕ ಹೋಗುವಂತ ಜನ, ಆಟೋಗಳು ಹೆವಿ ಡಿಮಾಂಡ್ ಇತ್ತು, ಈಗ ಸ್ವಲ್ಪ ಡಿಮಾಂಡ್ ಕಮ್ಮಿ ಆಗಿದೆ. ಇನ್ನು ಜನ ಇಲ್ಲೆಲ್ಲ ರೂಮ್ ಮಾಡಿದ್ರು, ಇಲ್ಲೆಲ್ಲ ಅಕಾಮಡೇಷನ್ಗಳಿತ್ತು, ಈ ಎಲ್ಲ ಸರ್ಕಲ್ ನಲ್ಲಿ ಅಕಾಮಡೇಷನ್ ಇತ್ತು. ಇಲ್ಲಿ ಬಂದವರು ಸಂಗಮಕ್ಕೆ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ರು. ಈಗೆಲ್ಲ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿದಂತ ಜನ ತಮ್ಮ ವೆಹಿಕಲ್ ಗಳನ್ನ ಹಿಡಿದುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನವ್ರು ಬರ್ತಾ ಇದ್ದಾರೆ. ಈ ಸರ್ಕಲ್ ನ ಮೂಲಕವೇ ಬರಬೇಕು. ಇದೇ ಸರ್ಕಲ್ ನ ಮೂಲಕ ಚುಂಗ್ಲಿ ರೈಲ್ವೆ ಸ್ಟೇಷನ್ ಸೇರಿದಂತೆ ಎಲ್ಲಾ ಕಡೆಗಳಿಗೂ ಹೋಗೋದಕ್ಕೆ ಇದೇ ಸರ್ಕಲ್ ಮುಖ್ಯವಾದ ಸರ್ಕಲ್ ಇದು. ನೀವು ನೋಡಿದಿರಿ, ಪ್ರಯಾಗ್ರಾಜ್ ಅನ್ನೋದು ಒಂದು ಸಣ್ಣ ಸಿಟಿ ಆಗಿರೋದ್ರಿಂದಾಗಿ, ಈ ಸಿಟಿ ಬಹಳ ಸಣ್ಣದು, ಕಿರಿದಾದ ರಸ್ತೆಗಳಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಯಾವ ಲೆವೆಲ್ಗಾಗಿತ್ತು ಅನ್ನೋದನ್ನ ನೀವು ಗಮನಿಸಬೇಕು. ಎಷ್ಟೋ ಕೋಟಿ ಜನ ಬಂದ್ರಲ್ಲ ಮಹಾಕುಂಭ ಮೇಳಕ್ಕೆ, ಅವರೆಲ್ಲರೂ ಕೂಡ ಬಂದಿರುವಂತಹ ಮಾರ್ಗ ಇದೇನೆ. ಆ ಮೂಲಕ ಇಲ್ಲಿ ಈಗ ಮಹಾಕುಂಭ ಮೇಳ ಮುಗಿದ ಹಿನ್ನೆಲೆಯಲ್ಲೂ ಕೂಡ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಹೋಗ್ತಾ ಇದ್ದಾರೆ ತಮ್ಮ ತಮ್ಮ ವೆಹಿಕಲ್ಗಳ ಮೂಲಕ, ಟಮ್ ವೆಹಿಕಲ್ಗಳ ಮೂಲಕ ಹೋಗ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ಗೆ ಮಗದೊಂದು ಕಡೆ ಹೋಗಿ ತಮ್ಮ ತಮ್ಮ ಊರು ಸೇರ್ತಾ ಇದ್ದಾರೆ. ಮಹಾಕುಂಭ ಮೇಳದ ಶಿವರಾತ್ರಿಯ ದಿನದಂದು ಮುಗಿದಂತ ಈ ಹಿನ್ನೆಲೆಯಲ್ಲಿ ಜನರು ಪುಣ್ಯ ಸ್ನಾನ ಮಾಡಿ ಈಗ ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಲ್ಗಳಲ್ಲಿ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡದಿಂದ ಪ್ರಯಾಗ್ರಾಜ್ಕ್ಕಾಗಿ.